ಫ್ಯಾಟ್ ಲಾಸ್ ಎಕ್ಸಸೈಸು, ವೆಯ್ಟ್ ಲಾಸ್ ಎಕ್ಸಸೈಸ್ ಅಂದ್ಬಿಟ್ಟು ಸುಮಾರು ವೀಡಿಯೋಗಳನ್ನ ಹುಡುಕ್ತಾ ಇರ್ತೀರ ಪಾಪ ನೀವು. ನಿಮಗೆ ಯಾವ ಎಕ್ಸಸೈಸ್ನ ಕರೆಕ್ಟಾಗಿ ನಿಮ್ಮ ಬಾಡಿಗೆ ಸೂಟ್ ಆಗೋ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ. ಇವತ್ತೆಲ್ಲ ನಾನು ಜಸ್ಟ್ ಫಿಲ್ಟರ್ ಮಾಡಿ ಒಂದು 5 ಎಕ್ಸಸೈಸ್ಗಳನ್ನ ನಾನು ರೆಡಿ ಮಾಡಿದ್ದೀನಿ. ಈ ಎಕ್ಸಸೈಸ್ಗಳನ್ನ ನೀವು ಮನೆಯಲ್ಲೇ ಕರೆಕ್ಟಾಗಿ ಒಂದು 25ರಿಂದ 30 ನಿಮಿಷ ಫಾಲೋ ಮಾಡಿಕೊಂಡ್ರೆ ಜಸ್ಟ್ ಈ 7 ಡೇಸಲ್ಲಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಅದು ಯಾವ ರೀತಿ ಮಾಡಬೇಕು, ಯಾವ್ಯಾವ ಎಕ್ಸಸೈಸ್ಗಳು, ಎಸ್ಪೆಷಲಿ 5ನೇ ಎಕ್ಸಸೈಸು ಸಿಕ್ಕಾಪಟ್ಟೆ ಎಫೆಕ್ಟಿವ್. ಬನ್ನಿ ಇದನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಯಾವ ರೀತಿ ನೀವು ಈ ಎಕ್ಸಸೈಸ್ಗಳನ್ನ ಮಾಡಬೇಕು ಮತ್ತೆ ಯಾವಾಗ ಮಾಡಬೇಕು ಅನ್ನೋದನ್ನ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ತಿಳಿಸ್ಕೊಡ್ತೀನಿ. ಇದು ಕಂಪ್ಲೀಟ್ ರಾ ವಿಡಿಯೋ ಆಗಿರುತ್ತೆ. ಯಾವುದೇ ರೀತಿ ಜಾಸ್ತಿ ಎಡಿಟಿಂಗ್ಸ್ ಇರಲ್ಲ. ನಿಮಗೆ ಏನಾದ್ರು ಸ್ವಲ್ಪ ಲೈಟಿಂಗು ಮತ್ತು ವಾಯ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಬಟ್ ಇಲ್ಲಿ ನಿಮಗೆ ಮೇನ್ ಕಂಟೆಂಟ್ ಇಂಪಾರ್ಟೆಂಟು. ಯಾವ ಎಕ್ಸಸೈಸ್ ಯಾವಾಗ ಮಾಡಬೇಕು, ಎಷ್ಟೆಷ್ಟು ಮಾಡಬೇಕು ಅಂತ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಎಕ್ಸಸೈಸ್ ಬಂದ್ಬಿಟ್ಟು ಜಂಪಿಂಗ್ ಜಾಕ್ಸು. ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸ್ಪೀಡಾಗಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಇದು ಎಷ್ಟೊತ್ತು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಮಿನಿಮಮ್ ಇದನ್ನು ನೀವು 60 ಸೆಕೆಂಡ್ಸ್ ಮಾಡಬೇಕು. 60 ಸೆಕೆಂಡ್ಸು 3 ರೌಂಡ್ಸ್ ಮಾಡಬೇಕು. 60 ಸೆಕೆಂಡ್ಸ್ 3 ಸೆಟ್ಸ್. ಆಯಿತಾ? ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲು ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಫಾರ್ಮೇಷನ್ನು ಕರೆಕ್ಟಾಗಿ ಮಾಡೋದಕ್ಕೆ ಏನಂತಾರೆ ಪರ್ಫೆಕ್ಟಾಗಿ ಯಾರು ಮಾಡಲ್ಲ. ಆಯಿತಾ? ಇವಾಗ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು 90% ನಿಮ್ಗೆ ಪರ್ಫೆಕ್ಟ್ ಕಾಣಿಸ್ಬೋದು. ಅಲ್ಲೂ ಒಂದು 10% ಅಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನೀವು ಪರ್ಫೆಕ್ಷನ್ಗೆ ಜಾಸ್ತಿ ಒತ್ತು ಕೊಡಬೇಡಿ. ಎಕ್ಸಸೈಸ್ನ ಕರೆಕ್ಟಾಗಿ ಮಾಡೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ನೋಡಿ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಿಧಾನಕ್ಕೆ. ಆಯಿತಾ? ನಿಮ್ಮ ನೀಸ್ ಏನಿದೆ, ನೀಸು ಸ್ವಲ್ಪ ಸ್ಲೈಟ್ಲಿ ಬೆಂಡ್ ಆಗಿರಲಿ. ತುಂಬ ಸ್ಟ್ರೈಟ್ ಮಾಡ್ಕೋಬೇಡಿ, ಪ್ರೆಷರ್ ಬೀಳುತ್ತೆ. ಸ್ವಲ್ಪ ಸ್ಲೈಟಾಗಿ ಬೆಂಡ್ ಮಾಡಿ. ಮತ್ತು ಈ ಹ್ಯಾಂಡ್ಸ್ ಏನಿದೆ, ಹ್ಯಾಂಡ್ಸ್ನ ತುಂಬ ಸ್ಟ್ರೈಟ್ ಮಾಡ್ಕೋಬೇಡಿ. ಇದನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡು ಹಿಂಗೆ ಎಗ್ರಿ. ಇದು ಜಂಪಿಂಗ್ ಎಕ್ಸಸೈಸ್. ಸೊ ನಾನು ನಿಮಗಿಲ್ಲಿ ಶಾರ್ಟಾಗಿ ತೋರಿಸ್ತೀನಿ. ನಾನಿಲ್ಲಿ ಇವಾಗ ಏಕಾಕಿ ನಾನು ನಿಮಗೆ 3 ರೌಂಡ್ ಮಾಡಿಸ್ತೀನಿ ಅಂತ ಹೇಳಿದ್ರೆ 15 ನಿಮಿಷ 20 ನಿಮಿಷ ಆಗೋಗ್ಬಿಡೋದು ವಿಡಿಯೋ. ಅದಕ್ಕೋಸ್ಕರ ನಾನು ಇಲ್ಲಿ ಶಾರ್ಟಾಗಿ ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು 3 ಸೆಟ್ಸು 60 ಸೆಕೆಂಡ್ಸ್ ಮಾಡಬೇಕು. ಇದು ಮೊದಲನೇ ಎಕ್ಸಸೈಸ್ ಆಗಿತ್ತು, ಜಂಪಿಂಗ್ ಜಾಕ್ಸು. ಇವಾಗ 2ನೇ ಎಕ್ಸಸೈಸ್ ಮಾಡಿ ತೋರಿಸ್ತೀನಿ, ಬನ್ನಿ. 2ನೇ ಎಕ್ಸಸೈಸ್ ಬಂದ್ಬಿಟ್ಟು ಸ್ಪಾಟ್ ಜಾಗಿಂಗು. ಈ ಸ್ಪಾಟ್ ಜಾಗಿಂಗು ಸಿಕ್ಕಾಪಟ್ಟೆ ಎಫೆಕ್ಟಿವ್. ಎಸ್ಪೆಷಲಿ ನಿಮಗೆ ಸೈಡ್ ಆ್ಯಂಗಲ್ಸು ಮತ್ತು ಈ ಥೈಸ್ಗೆ ಮತ್ತು ಈ ಅಪ್ಪರ್ದು ಏನಿದೆ ಈ ಫ್ಯಾಟು, ಇದು ಕರಗಿಸೋದಕ್ಕೆ ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್. ಬಟ್ ನಾವು ಮಾಡೋ ರೀತಿ ಕರೆಕ್ಟಾಗಿ ಮಾಡಬೇಕು. ಇದು ಸ್ಪಾಟ್ ಜಾಗಿಂಗು ಹೇಗೆ ಮಾಡಬೇಕು ಮತ್ತು ಎಷ್ಟೊತ್ತು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು 3 ರೌಂಡ್ಸ್ ಮಾಡಬೇಕು. ಇದನ್ನು 30 ಸೆಕೆಂಡ್ಸ್ ಮಾಡಿ. ಒಂದು ರೌಂಡಿಗೆ 30 ಸೆಕೆಂಡ್ಸ್ ಮಾಡಿ. ಇದನ್ನು ಕರೆಕ್ಟಾಗಿ ಮಾಡಬೇಕು. ಇದು ಸ್ಲೋ ಆದ್ರೂ ಫಾರ್ಮೇಷನ್ ಕರೆಕ್ಟಾಗಿ ಬರಲಿ. ಮತ್ತು ಇದು ಎಕ್ಸಸೈಸು, ಇದು ಸ್ಪಾಟ್ ಜಾಗಿಂಗ್ ಏನಿದೆ, ಇದು ಸ್ವಲ್ಪ ಆರ್ಟ್ ರಿಲೇಟೆಡ್. ಏನಾದರೂ ಸ್ವಲ್ಪ ನಿಮ್ಗೆ ವೀಕ್ ಇತ್ತು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ನೀ ಮತ್ತು ಲೆಗ್ಸ್ ಏನಾದ್ರು ಸ್ವಲ್ಪ ಪೈನ್ ಇತ್ತು ಅಂತ ಹೇಳಿದ್ರೆ ಈ ಎಕ್ಸಸೈಸ್ನ ಅವಾಯ್ಡ್ ಮಾಡಿ. ನಿಮ್ಗೆ ಆ ಥರದ್ದೆಲ್ಲ ಏನು ಪೈನ್ ಇಲ್ಲ, ನಾನು ಮಾಡ್ಬೋದು ಅನ್ಸಿದ್ರೆ ನೀವು ಇದನ್ನು ಮಾಡಬಹುದು. ಆಯಿತಾ? ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಈ ಎಕ್ಸಸೈಸ್ಗಳನ್ನೆಲ್ಲ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು ಅಂತ. ಅಲ್ಲಿವರೆಗೂ ಸ್ವಲ್ಪ ನೀವು ಪೇಷನ್ಸ್ ಆಗಿ ಈ ವಿಡಿಯೋನ ನೋಡಬೇಕು. ಬನ್ನಿ. 2ನೇ ಎಕ್ಸಸೈಸ್ ಬಂದ್ಬಿಟ್ಟು ಇದು ಸ್ಪಾಟ್ ಜಾಗಿಂಗು ಹೇಳ್ಕೊಡ್ತೀನಿ. ಇವಾಗ ನಾನು ನಿಮಗೆ ಆಗಲೇ ಹೇಳ್ದಂಗೆ ಇದು ರಾ ವಿಡಿಯೋ, ಇದರಲ್ಲಿ ಯಾವುದೇ ರೀತಿ ಎಡಿಟಿಂಗ್ಸ್ ಇರಲ್ಲ. ನಾನು ಏನು ಮಾತಾಡ್ತೀನಿ ಅದನ್ನೇ ನಿಮಗೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇವಾಗ ಸ್ಪಾಟ್ ಜಾಗಿಂಗು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಧಾನಕ್ಕೆ. ಈ ನೀ ಏನಿದೆ ಅಟ್ಲೀಸ್ಟು ನಿಮ್ಮ ಈ ವೇಸ್ಟ್ ಹೈಟ್ಗಾದ್ರೂ ಬರಬೇಕದು. ಆಯಿತಾ? ವೇಸ್ಟ್ ಹೈಟ್ಗಾದ್ರು. ಇವಾಗ ನಾವು ಏನದು ಜಾಗಿಂಗ್ ಮಾಡ್ತಿದ್ವಲ್ಲ ಹಳೆ ಕಾಲದಲ್ಲೆಲ್ಲ, ಹಿಂಗೆ ಓಡ್ಕೊಂಡು ಅದನ್ನು ಓಡ್ಕೊಂಡು ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಮಾಡ್ತೀವಿ. ಬಟ್ ಇದನ್ನು ನಿಂತಿದ್ದ ಜಾಗದಲ್ಲೇ ನೀವು ಸ್ಪಾಟ್ ಜಾಗಿಂಗ್ ಮಾಡ್ಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಥೈಸ್ ಫ್ಯಾಟು ಮತ್ತು ಈ ಲೋವರ್ ಬೆಲ್ಲಿ ಫ್ಯಾಟು, ಅಪ್ಪರ್ ಫ್ಯಾಟು ಮತ್ತು ಆರ್ಮ್ಸ್ ಫ್ಯಾಟು ಇದೆಲ್ಲ ರಿಡ್ಯೂಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಾಗಿತ್ತು 2ನೇ ಎಕ್ಸಸೈಸು. ಇದನ್ನು ನೀವು 30 ಸೆಕೆಂಡು 3 ರೌಂಡು, 3 ಸೆಟ್ಸು ಇದನ್ನು ಫಾಲೋ ಮಾಡಬೇಕು. ಇದು 2ನೇ ಎಕ್ಸಸೈಸು ಫ್ಯಾಟ್ ಲಾಸ್ಗೆ, ವೆಯ್ಟ್ ಲಾಸ್ಗೆ. ಇನ್ನು 3ನೇ ಎಕ್ಸಸೈಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ.
ಇನ್ನು ಮೂರನೇ ಎಕ್ಸಸೈಸ್ ಬಂದ್ಬಿಟ್ಟು ಈ ಸೈಡ್ ಫ್ಯಾಟ್ನ ಕರಗಿಸೋದಕ್ಕೆ. ಈ ಸೈಡ್ ಫ್ಯಾಟ್ ಏನೇ ಮಾಡಿದ್ರು ಕರಗ್ತಿರಲ್ಲ, ಇದನ್ನ ಹೇಗೆ ಕರಗಿಸ್ಬೇಕು, ಇದನ್ನ ಹೇಗೆ ಕರಗಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಹೇಳುವಂಥ ಈ ಸಿಂಪಲ್ ಎಕ್ಸಸೈಸ್ನ ನೀವು ಕರೆಕ್ಟಾಗಿ ಮನೆಯಲ್ಲೇ ಫಾಲೋ ಮಾಡಿದ್ರೆ 30 ಸೆಕೆಂಡ್ಸ್ ಮಾಡಬೇಕು, 3 ರೌಂಡ್ಸ್ ಅಂತ ಹೇಳಿದ್ರೆ 3 ಸೆಟ್ಸ್. ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈ ರೀತಿ ಒಂದು ಬಾಟಲ್ ತಗೋಬೇಕು, ಅದನ್ನ ನೀರು ಫುಲ್ಲು ಫಿಲ್ ಮಾಡ್ಕೊಳ್ಳಿ. 1 ಲೀಟರ್ ಬಾಟಲ್ ತಗೊಂಡು ಈ ರೀತಿ ಪೊಸಿಷನ್ ಈ ರೀತಿ ನಿಂತ್ಕೊಂಡು ಈ ರೀತಿ ಬೆಂಡ್ ಹಾಕ್ಬೇಕು. ನೀವು ಈ ರೀತಿ 1 2 3 ನೋಡಿ, ಇಲ್ಲಿ ಬಾಟಲ್ ಯಾವುದೇ ಕಾರಣಕ್ಕೂ ಈ ಥರ ಆಚೆ ಹೋಗ್ಬಾರ್ದು. ಈ ಥರ ನಿಮ್ಮ ಲೆಗ್ಸ್ ಏನಿದೆ ಇದಕ್ಕೆ ಟಚ್ ಆಗ್ಬಿಟ್ಟು ಕೆಳಗಡೆ ಹೋಗ್ಬೇಕು ಈ ರೀತಿ. ಆಯಿತಾ? ಮತ್ತೆ ಮಾಡೋಣ. 1 2 3 4 5. ಇವಾಗ ನೆಕ್ಸ್ಟ್ ಲೆಫ್ಟಿಗೆ ಇವಾಗ ಇದು ಮಾಡಿಕೊಂಡು 1 2 3 4 5. ಸೊ ಈ ರೀತಿ ನೀವು ಇದನ್ನು 30 ಸೆಕೆಂಡ್ಸ್ ಮಾಡ್ಬೋದು. ಇಲ್ಲಾಂದರೆ ಕೌಂಟ್ಸ್ ಲೆಕ್ಕಾಚಾರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸೆಟ್ಟಿಗೆ 12 ಕೌಂಟ್ಸ್. ಆಯಿತಾ? 12 ಕೌಂಟ್ ಥರ ನೀವು 3 ಸೆಟ್ಸು ಮಾಡಬೇಕು ಈ ಸೈಡ್ ಫ್ಯಾಟ್ ಬರ್ನ ಮಾಡೋದಕ್ಕೆ. ಅದು ಎಸ್ಪೆಷಲಿ ಈ ರೀತಿ ಬಾಟಲ್ನ ಯೂಸ್ ಮಾಡ್ಕೋಬೇಕು. ನೀವು ಸ್ವಲ್ಪ ಆಚೆ ಕಡೆ ನಿಮಗೆ ನಾಯ್ಸ್ ಕೇಳಿಸ್ಬೋದು, ಬಟ್ ನೀವು ಏನಿದ್ರು ನಿಮ್ಮ ಫೋಕಸ್ ಎಕ್ಸಸೈಸ್ ಮೇಲೆ ಇರಲಿ. ಆಮೇಲೆ ಸರ್ ನಾಯ್ಸ್ ಜಾಸ್ತಿ ಕೇಳಿಸ್ತಾ ಇದೆ, ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ ಆಚೆ ಕಡೆದು ಅಂತೆಲ್ಲ ಹೇಳ್ಬಿಡಿ. ಅದು ನನ್ನ ಕಂಟ್ರೋಲಲ್ಲಿಲ್ಲ. ನಾನು ಏನಂತಂದರೆ ಓಪನ್ ಸ್ಪೇಸಲ್ಲಿ ಮಾಡ್ತಿರೋದ್ರಿಂದ, ಆಯಿತಾ, ನನ್ನ ಕಂಟ್ರೋಲ್ ಎಷ್ಟಿದೆಯೋ ಅಷ್ಟು ಕಂಟ್ರೋಲಲ್ಲಿ ನಾನು ಇದನ್ನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನನ್ನ ಮೂರನೇ ಎಕ್ಸಸೈಸ್ ಬಂದ್ಬಿಟ್ಟು ಈ ಸೈಡ್ ಫ್ಯಾಟ್ನ ಬರ್ನ್ ಮಾಡೋದು. ಈ ಎಕ್ಸಸೈಸ್ನ ನೀವು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 7 ಡೇಸ್ ಟ್ರೈ ಮಾಡಿದಾಗ ನಿಮಗೆ ಎಫೆಕ್ಟಿವ್ ಗೊತ್ತಾಗುತ್ತೆ. ಒಂದು 2-3 ಡೇಸ್ ಪೈನ್ ಬರ್ಬೋದು ಇಲ್ಲಿ, ಹಾಗಂತ ಬಿಟ್ಬಿಡ್ಬೇಡಿ. ನೀವು ಇನ್ನು 2 ಎಕ್ಸಸೈಸ್ ಇದೆ, ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್. ಇದನ್ನು ನಾನು ಮಲ್ಕೊಂಡು ಮಾಡುವಂಥ ಎಕ್ಸಸೈಸು. ಇದು ಯಾವುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸು, 4th ಎಕ್ಸಸೈಸು ಮಾಡೋಣ. ಇವಾಗ 4th ಎಕ್ಸಸೈಸ್ ಬಂದ್ಬಿಟ್ಟು ಲೆಗ್ ರೈಸಸ್ಸು. ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು ನಿಮ್ಮ ಬೆಲ್ಲಿ ಫ್ಯಾಟು ವೆಯ್ಟ್ ಲಾಸ್ ಮಾಡೋದಕ್ಕೆ. ನಾನು ಇವತ್ತೇನಾದರೂ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡಿದ್ದೀನಿ ಅಂದರೆ ಇದು ಪ್ರಮುಖ ಕಾರಣ ಈ ಎಕ್ಸಸೈಸು. ಇದನ್ನು ಎಲ್ಲರೂ ಫಾಲೋ ಮಾಡಿ ಮಿನಿಮಮ್ 3 ಸೆಟ್ಸ್ ಮಾಡಬೇಕು, 12 ಕೌಂಟ್ಸ್ ಮಾಡಬೇಕು. ಇದನ್ನು ನೀವು ಸ್ಟ್ರಿಕ್ಟಾಗಿ ಮನೆಯಲ್ಲಿ ಒಂದು 7 ದಿವಸ ಫಾಲೋ ಮಾಡಿದಾಗ ನಿಮ್ಮ ಬೆಲ್ಲಿ ಫ್ಯಾಟು ರೆಡ್ಯೂಸ್ ಆಗಿರೋದು, ಇಂಚ್ ಲಾಸ್ ಆಗಿರೋದು ನಿಮಗೆ ಏನಂತಾರೆ ವಿಸಿಬಲ್ ರಿಸಲ್ಟ್ಸ್ ಕಾಣಿಸುತ್ತೆ. ಬನ್ನಿ ಇದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಹ್ಯಾಂಡ್ಸು ಈಗಿರಲಿ, ಹ್ಯಾಂಡ್ಸು ಮತ್ತು ಲೆಗ್ಸು. ನಾನು ಹ್ಯಾಂಡ್ಸ್ನ ಸ್ಟಾರ್ಟಿಂಗು ಫಸ್ಟು 1 ಕೌಂಟಿಗೆ ಮಾತ್ರ ಈ ಥರ ಮೇಲ್ಗಡೆ ಹಿಡ್ಕೊಂತೀನಿ. ಹಿಂಗೆ ಹಿಡ್ಕೊಂಡು ಈ ರೀತಿ. ಸೊ ಇಲ್ಲಿಗೆ ಹ್ಯಾಂಡ್ಸ್ ಬಂದಮೇಲೆ ಇದು ಇಲ್ಲೇ ಸ್ಟಿಕ್ ಆನ್ ಆಗಿರಲಿ, ಮೇಲ್ಗಡೆ ಹೋಗೋದು ಬೇಡ. ಆಯಿತಾ? ಈ ರೀತಿ 1 2 3 4 5 6 7 8 9 10. ಈ ರೀತಿ ನೀವು ಅಟ್ಲೀಸ್ಟು, ಆಯಿತಾ, 10 ಕೌಂಟ್ಸು ಅಥವಾ 12 ಕೌಂಟ್ಸು ಇದನ್ನು ನೀವು ಅಟ್ಲೀಸ್ಟ್ 3 ಸೆಟ್ಸ್ ಮಾಡಬೇಕು. ನಾನು ವೀಡಿಯೋದಲ್ಲಿ ಪೂರ್ತಿ ವೀಡಿಯೋ ಮಾಡಿ ತೋರಿಸೋದಕ್ಕಾಗಲ್ಲ, ನಿಮಗೆ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಜಸ್ಟ್ ಒಂದು ಸೆಟ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ಫಾರ್ಮೇಷನ್ನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬೋದು, ಬಟ್ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ನೀವು. ಆಯಿತಾ? ಲೆಗ್ಸು ಆದಷ್ಟು ನೋಡಿ, ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ಟ್ರೈಟಾಗಿ ಇರಲಿ, ಜಾಸ್ತಿ ಬೆಂಡ್ ಮಾಡಬೇಡಿ. ಈ ರೀತಿ ಹಿಂಗೆ ಸ್ಟ್ರೈಟ್ ಇರಲಿ, ಈ ರೀತಿ ಸ್ಲೋಗೆ ಆರಾಮಾಗಿ ಮಾಡಿ. ಮತ್ತು ಲೆಗ್ಸ್ ಕೆಳಗಡೆ ಟಚ್ ಆಗಬಾರ್ದು, ಈ ಥರ ಏರಲ್ಲೇ ಇರಲಿ ಲೆಗ್ಸು ಈ ರೀತಿ. ಸೊ ಅವಾಗ ನಿಮ್ಮ ಕೋರ್ಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ವರ್ಕೌಟ್ ಬಿಡುತ್ತೆ, ಮತ್ತು ನಿಮ್ಮ ಬೆಲ್ಲಿ ಫ್ಯಾಟ್ ಬರ್ಬೋದಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಾಗಿತ್ತು 4ನೇ ಎಕ್ಸಸೈಸು. ಇನ್ನು ಲಾಸ್ಟ್ ಕೊನೆಯ ಎಕ್ಸಸೈಸು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಲಾಸ್ಟ್ ಕೊನೆಯ ಎಕ್ಸಸೈಸ್ ಬಂದ್ಬಿಟ್ಟು ಮೌಂಟೈನ್ ಕ್ಲೈಂಬರ್ಸು, 5ನೇ ಎಕ್ಸಸೈಸು. ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ನಿಮ್ಮ ಬೆಲ್ಲಿ ಫ್ಯಾಟ್ಗೆ. ಆಯಿತಾ? ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಕರಗೋದಕ್ಕೆ, ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಎಫೆಕ್ಟಿವ್ ಆಗಿರುತ್ತೆ. 12 ಕೌಂಟ್ಸ್ ಮಾಡಬೇಕು, ಮಿನಿಮಮ್ 3 ಸೆಟ್ಸ್ ಮಾಡಬೇಕು. ಇದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಶೋಲ್ಡರ್ ಲೆವೆಲ್ಗಿರಲಿ ಹ್ಯಾಂಡ್ಸು. ಇದು ಶೋಲ್ಡರ್ ಲೆವೆಲ್ಗಿರಬೇಕು. ಫುಲ್ ಈ ಥರ ಮುಂದೆ ಇಡೋದು ಅಥವಾ ಫುಲ್ ಹಿಂದೆ ತೊಗೊಬರೋದು ಈ ರೀತಿ ಮಾಡಬೇಡಿ. ಆಯಿತಾ? ಈ ರೀತಿ ಶೋಲ್ಡರ್ ಲೆವೆಲ್ಗಿರಲಿ ನಿಮ್ಮ ಹ್ಯಾಂಡ್ಸು. ಮತ್ತು ಲೆಗ್ಸು ಅಷ್ಟೇ ಸ್ವಲ್ಪ ವೈಡ್ ಮಾಡಿ. ನಿಮ್ಮ ಹಿಪ್ಸ್ ಏನಿದೆ ಜಾಸ್ತಿ ಮೇಲೂ ಹೋಗೋದು ಬೇಡ. ಈ ರೀತಿ ಮಾಡಿಕೊಂಡು ನಿಧಾನಕ್ಕೆ
ಇವಾಗ ನಾವು ಬೆಟ್ಟ ಹತ್ತುತ್ತೀವಲ್ಲ, ಮೌಂಟೇನ್ ಹತ್ತುತ್ತೀವಲ್ಲ, ಆ ರೀತಿ ಹೀಗೆ 1 2 3 4 5 6 7 8 9 10. ಮತ್ತು ನೀವು ಸ್ಟ್ರೈಟು ಮಾಡ್ಬೋದು, ಸ್ವಲ್ಪ ಕ್ರಾಸ್ ಹೋದರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನೋಡಿ ಇಲ್ಲಿ 1 2 3 4 5 ಈ ರೀತಿ ನೀವು ಕರೆಕ್ಟಾಗಿ ಒಂದು 12 ಕೌಂಟ್ ಮಾಡಿದಾಗ ನಿಮಗೆ ಎಫೆಕ್ಟಿವ್ ಆಗಿ ಇದು ವರ್ಕೌಟ್ ಬೀಳುತ್ತೆ. ಈ ವರ್ಕೌಟು ಮಾಡಬೇಕಾದ್ರೆ ಸ್ವಲ್ಪ ಫಾರ್ಮೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಏನೇನು ಮೆಥಡ್ ಹೇಳಿದ್ನೋ ಆ ರೀತಿ ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇದಾಗಿತ್ತು 5 ಎಫೆಕ್ಟಿವ್ ಫ್ಯಾಟ್ ಲಾಸು ಮತ್ತು ವೆಯ್ಟ್ ಲಾಸ್ ಎಕ್ಸಸೈಸು. ಸೊ ಇವಾಗ ಇಷ್ಟೊತ್ತು ಏನು ನೋಡಿದ್ರೆ ನೀವು, ಇದು ಕಂಪ್ಲೀಟಾಗಿ ನಿಮ್ಮ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಜರ್ನಿಗೆ 30% ಯೂಸ್ಫುಲ್ ಆಗುತ್ತೆ. 30% ಮಾಡಲೇಬೇಕು. ಇವಾಗ ಊಟ ತಿಂದ ತಕ್ಷಣ ನೀರು ಹೇಗೆ ಬೇಕೋ, ಎಕ್ಸಸೈಸು ಅದೇ ರೀತಿ ನಿಮ್ಮ ಫ್ಯಾಟ್ ಲಾಸು ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ. ಬಟ್ ಇದನ್ನು ನೀವು ಇನ್ನೂ ಎಫೆಕ್ಟಿವ್ ಆಗಿ ಕರೆಕ್ಟಾಗಿ 100% ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ಇನ್ನು 70% ನೀವು ತಿನ್ನೋವಂಥ ಆಹಾರ, ಈ ಡಯಟ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಎಕ್ಸಸೈಸ್ ಮಾಡಿದ್ರು ಸುಮ್ಮನೆ ಏನಂತಾರೆ, ಜಸ್ಟ್ ಯಾವುದೋ ಒಂದು ಆಕ್ಟಿವಿಟಿ ಮಾಡೋ ಥರ ಅಷ್ಟೇ. ಅದು ಬರೀ ಆಕ್ಟಿವಿಟಿ ಆಗಿ ಉಳಿದಿರ, ಅದು ನಿಮಗೆ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರಾಪರಾಗಿ ವೆಯ್ಟ್ ಲಾಸ್ನ ಡಯಟ್ನ ಫಾಲೋ ಮಾಡಬೇಕಾಗತ್ತೆ. ಆ ಡಯಟ್ನ ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ ನಿಮ್ಮ ವೆಯ್ಟ್ ಪ್ರಕಾರ, ಆಯಿತಾ? ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಏನಂತಾರೆ ತೀರಾ ವೆಯ್ಟ್ ಒಬೆಸಿಟಿ ಜಾಸ್ತಿ ಇತ್ತು, ಅಥವಾ ನೀವು ಏನು ತಿನ್ನಬೇಕು ಅನ್ನೋ ನಿಮ್ಗೆ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ ನೀವು ನನ್ನ ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಆಯಿತಾ? ತುಂಬ ಏನಂತಾರೆ ಟೈಮು ಸ್ಪೀಡಾಗಿ ಓಡ್ತಾ ಇದೆ, ಹೆಲ್ತ್ಗಳು ಹಾಳಾಗ್ತಾ ಇದೆ. ನಿಮ್ಮ ವೆಯ್ಟ್ ಏನಾದ್ರು ಓವರ್ ವೆಯ್ಟ್ ಇತ್ತು ಅಂತ ಹೇಳಿದ್ರೆ, ಆಯಿತಾ, ನಿಮ್ಮ ಬಾಡಿ ಪ್ರಕಾರ ಡಯಟ್ ಇರುತ್ತೆ ಮತ್ತು ನಿಮ್ಮ ಬಾಡಿ ಪ್ರಕಾರ ಎಕ್ಸಸೈಸ್ ಇರುತ್ತೆ. ಮತ್ತು ಇದು ಯಾರ್ಯಾರೆಲ್ಲ ಮಾಡ್ಬೋದು ಅಂತ ನೀವು ಕೇಳಿದ್ರಿ, ಇದು ಯಾರ್ಯಾರೆಲ್ಲ ಮಾಡಬಾರ್ದು ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಈ ಮಂಡಿ ನೋವಿರೋರು, ಅಥವಾ ಏನಂತಾರೆ PCOD PCOS ಇರೋರು ಈ ಜಂಪಿಂಗ್ ಎಕ್ಸಸೈಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನನಗೇನು ಇಲ್ಲ, ಜಸ್ಟ್ ನನ್ನ ವೆಯ್ಟ್ ಜಾಸ್ತಿ ಇದೆ, ಫ್ಯಾಟ್ ಜಾಸ್ತಿ ಇದೆ ಅನ್ನೋರು ಇದನ್ನು ಆರಾಮಾಗಿ ಇದನ್ನು ಫಾಲೋ ಮಾಡ್ಬೋದು, ಆಯಿತಾ? ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನೀವು ಡಯಟ್ನ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಿಮ್ಮ ಬಾಡಿ ಪ್ರಕಾರ ಡಯಟ್ ಇರಬೇಕು. ಡಯಟ್ ಜೊತೆ ಎಕ್ಸಸೈಸ್ ಮಾಡ್ಕೊಂಡು ಹೋದಾಗ ನೀವು ತಿಂಗಳಿಗೆ 4 6 kg ವೆಯ್ಟ್ ಲಾಸು ಮತ್ತು ಫ್ಯಾಟ್ ಲಾಸ್ ಮಾಡ್ಕೊಂಡು ಹೋಗ್ಬೋದು, ಆಯಿತಾ? ನಿಮಗೇನಾದ್ರು ಸೀರಿಯಸ್ ಆಗಿ ವೆಯ್ಟ್ ಲಾಸು ಫ್ಯಾಟ್ ಲಾಸು ಮಾಡಲೇಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ಇತ್ತು ಅಂದರೆ ನನ್ನ ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗ್ಬೋದು. ಇವತ್ತು ನನ್ನ ಕ್ಲೈಂಟ್ಸು ಸುಮಾರು ಜನ ಇವತ್ತು ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದಾರೆ. ಎಕ್ಸಸೈಸ್ ಜೊತೆಗೆ ಮೇಯ್ನು ಡಯಟ್ನ ಎರಡೂ ಫಾಲೋ ಮಾಡ್ಕೊಂಡು ನಿಮಗೆ ಎಫೆಕ್ಟಿವ್ ಆಗಿ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಆಗುವುದು. ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಏನಂತಾರೆ ಮೆಸೇಜ್ ಮಾಡಿಬಿಟ್ಟು ತಿಳ್ಕೊಬೋದು. ವೆಯ್ಟ್ ಲಾಸ್ ಬಗ್ಗೆ ತಿಳ್ಕೊಂಡು ನನ್ನ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡಬಹುದು. ಬರೀ 5 ಎಕ್ಸಸೈಸ್ ಅಲ್ಲ, ಕೆಲವ್ರ ಬಾಡಿಗೆ ಬೇರೆ ಬೇರೆ ರೀತಿ ಎಕ್ಸಸೈಸ್ಗಳು ಬೇಕಾಗುತ್ತೆ. ಅದ್ರ ಪ್ರಕಾರ ನಾನು ಎಕ್ಸಸೈಸ್ಗಳನ್ನ ಡಿಸೈನ್ ಮಾಡೋದು. ಇದು ಜಸ್ಟ್ ಕಾಮನ್ ಆಗಿ ಎಲ್ಲರೂ ಮಾಡುವಂಥ ಎಕ್ಸಸೈಸ್ನ ನಾನು ಇವತ್ತು ತೋರಿಸಿದ್ದು. ನಿಮಗೆ ಪರ್ಸ್ನಲೈಸ್ಡ್ ಎಕ್ಸಸೈಸ್ ಬೇಕು ಅಂದಾಗ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ, 5 ಎಫೆಕ್ಟಿವ್ ಎಕ್ಸಸೈಸ್ ವಿಡಿಯೋಸ್ ಫಾರ್ ಫ್ಯಾಟ್ ಲಾಸ್ ಆ್ಯಂಡ್ ವೆಯ್ಟ್ ಲಾಸು. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಈ ರೀತಿ ಹೆಲ್ದಿ ವಿಡಿಯೋಸ್ಗಳು, ಡಿಸಿಪ್ಲಿನ್ ವಿಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಬರ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್.